ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಉರ್ವಶಿ ಯೋನಿಸ್ಯ ಇರ್ಬೋದು ಏಳು. ಏ ಸರ್ಪ್ರೈಸು ಅಂದ್ರೆ ಅದೇಯ, ಬುದ್ದು ತಾಯಿ ಆಗ್ತಾವಳೆ. ಪದ್ಮಿನಿ ತಾಯಿ ಆಗದ? ಅದ್ ಹೆಂಗ್ ಸಾಧ್ಯ? ಪದ್ದು ನಂದನ್ ಮಧ್ಯೆ ಮನಸ್ತಾಪ ಐತೆ. ಈ ಹೊತ್ನಾಗೆ ಯಾಕಷ್ಟು ಅನುಮಾನ ಕೇಳ್ತಿದ್ಯಾ? 100ಕ್ಕೆ 100 ಈ ವಿಷಯ ಹೇಳಕೆಯ ಅಮ್ಮಾಜಿ ನಮ್ಮನ್ನ ಮನೆ ಕರಿತಿರೋದು. ನಾನಂತೂ ಪೊದ್ದು ನೋಡೋಕ್ಕೆ ಬರೀ ಕೈಲಿ ಹೋಗಿಲ್ಲಪ್ಪ. ಅವಳಿಗೆ ಇಷ್ಟ ಆಗಿದ್ದನ್ನೇ ಏನಾರ ಮಾಡ್ಕೊಂಡೇ ಹೋಗ್ತೀನಿ. ಚಕ್ಲಿ ಮಾಡ್ಲಾ? ಅಕ್ಕಿ ಹಿಟ್ಟು ಐತೆ, ಹಸಿ ಎಣ್ಣೆನೂ ಐತೆ. ಹೋಗ್ಲಿ ಬಿಡು. ಅವಳಿಗೆ ಸಿಹಿ ಏನಾರ ಇಷ್ಟ. ಅವಳಿಗೆ ರವೆ ಉಂಡೆ ಇಷ್ಟ, ಅದನ್ನೇ ಮಾಡ್ತೀನಿ. ಅದ್ಕೆವ್ವ, ನೀವ್ ಇಷ್ಟೊಂದೆಲ್ಲ ಸಂಭ್ರಮ ಪಡ್ಬೇಡಿ ಅದ್ಕೆವ್ವ. ನಂಗೆ ಅನ್ನಿಸ್ತೈತೆ ನೀವ್ ಅನ್ಕೊಂಡಂಗೆ ಏನು ಆಗಿರಕ್ಕಿಲ್ಲ ಅಂತ. ಒಂದ್ ಕಿತ ಪದ್ದು ತವ ಫೋನ್ ಮಾಡಿ ಆಗ ವಿಷಯ ಯೋನು ಅಂತ ಹೇಳ್ತೊಳಿರಿ. ಬ್ಯಾಡ ಉರ್ವಶಿ, ಏ ಪದ್ದು ಬೇಕಂತನೆಯ ನಮ್ ಯಾರಿಗೂ ಫೋನ್ ಮಾಡಿ ವಿಷಯ ಹೇಳಿಲ್ಲ. ಅಯ್ಯೋ ಹಂಗೆಲ್ಲ ಏನು ಇಲ್ಲ ಅದ್ಕೆವ್ವ. ನಾನು ಸುಮ್ಕೆ ಅವಳಿಗೆ ಫೋನ್ ಮಾಡ್ತೀನಿ, ಆಗ ಅವಳೆಯ ವಿಷಯ ಯೋನೇ ಇದ್ರು ಹೇಳ್ತಾಳೆ. ಏ ಬೇಡ ಬೇಡ, ಅದೇನದು ಸರ್ಪ್ರೈಸು, ಅದನ್ನ ಕೊಡಕ್ಕೆ ತಾನೇ ಇವಳು ಹಿಂಗೆ ಮಾಡಿರೋದು. ನಾವು ಸುಮ್ಕೆನೇ ಇರೋವ. ನಾಳಿಕೆ ಅವಳು ಮುಂದ್ಗಡೆನೇ ಹೋಗಿ ನಿಂತ್ಕೊಂಡು ಅವಳು ಬಾಯಾರನೇ ಸಿಹಿ ಸುದ್ದಿ ಕೇಳಿ ಅವಳ ಬಾಯಿಗೆ ಸಿಹಿ ಹಾಕ್ತೀನಿ. ಆಗ ಎಷ್ಟು ಸಂತೋಷ ಇರ್ತೈತಿ ಅವಳು. ನೀನು ಈಗಲೇ ಕೇಳ್ಬಿಟ್ರೆ ಆ ಸಂತೋಷ ಎಲ್ಲಿರ್ತೈತೆ? ಉರ್ವಶಿ, ನನ್ನ ಮನ್ಸು ಹೇಳ್ತೈತೆ, ಇದು ಅದೇಯ. ಅಯ್ಯೋ ಈ ಅದಕ್ಕೆ ಹೆಂಗ್ ಹೇಳಲಿ ನಾನು? ಅಕ್ಕ, ತಪ್ಪು ನಿಂದೆ ಕಣೆ. ನಂದನವರು ಈಗ ನಿನ್ನನ್ನು ಕ್ಷಮಿಸಿದ್ದಾರೆ. ಶೋಭರಾಜ್ ವಿಷಯದಲ್ಲಿ ನಿನ್ನ ಪರ ನಿಂತು ನಿನಗೆ ಸಹಾಯ ಮಾಡ್ತಿದ್ದಾರೆ ಕಣೆ. ಆದರೆ ನೀನು ಮಾತ್ರ ಅವ್ರ ಮನ್ಸು ನೋಯೋ ಥರ ಯಾಕೆ ಮಾತಾಡ್ತೀಯಾ? ನಾನು ಬೇಕು ಅಂತ ಹಾಗೆಲ್ಲ ಮಾತಾಡಲಿಲ್ಲ ಕಣೆ. ಆದರೂ ಅಕ್ಕ, ಎಲ್ಲ ಸರಿ ಹೋಗೋ ಟೈಮ್ನಾಗೆ ನೀನು ಹಿಂಗೆಲ್ಲ ಮಾತಾಡಿ ಎಡವಟ್ಟು ಮಾಡ್ಕೋಬೇಡ. ನೋಡು, ಏನೇ ನಡೆದಿದ್ರು ನಂದನವರು ಅದನ್ನೆಲ್ಲ ಒಪ್ಕೊಂಡು ನಿನ್ನ ಜೊತೆ ಜೀವನ ನಡೆಸೋದಕ್ಕೆ ತಯಾರಿದ್ದಾರೆ ಕಣೆ. ಈಗ ನೀನು ನಿನ್ನ ಹಠ ಬಿಡಬೇಕು ಅಷ್ಟೇ. ಅದು ಹೆಂಗೆ ಆಗ್ತೈತೆ ಪೂರ್ವಿ? ಎಷ್ಟೇ ಆದರೂ ಅಕ್ಕ ತಂಗಿಯರಿಬ್ರು ಏನು ಮಾತಾಡ್ತಾ ಇದ್ರಿ? ಏನಿಲ್ಲ ಅಮ್ಮಾಜಿ. ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಬಂದೆ. ಪೂರ್ವಿ, ನೀನು ಚಂದುಲಾಲ್ ಅವ್ರ ಮಗನ ನೋಡಿದೆ ಅಲ್ವಾ? ಆ ಹುಡುಗ ರಿಷಿ ನಿನಗೆ ಹೇಗನ್ನಿಸ್ತಾ? ಅವರಾ? ಯಾಕೆ? ಯಾಕೂ ಇಲ್ಲ ಅಮ್ಮಾಜಿ. ಪಟ ಮಾತಾಡ್ತಾರೆ, ಗಾಬರಿ ಮಾಡ್ಕೋತಾರೆ, ಮಾತಲ್ಲೇ ನಗಿಸ್ತಾರೆ. ದೊಡ್ಡ ಮನೆ ಹುಡುಗ ಅನ್ಸುತ್ತೆ, ಆದರೂ ಸರಳವಾಗಿದ್ದಾರೆ. ನನ್ನ ಜೊತೆ ಚೆನ್ನಾಗೇ ಮಾತಾಡಿದ್ರು. ಅಂದರೆ ಆ ಹುಡುಗ ನಿನಗೆ ಇಷ್ಟ ಆಯಿತು ಅಂತ ಆಯಿತು? ಅಂದರೆ ಅಮ್ಮಾಜಿ, ಆ ಹುಡುಗ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದಾನೆ ಪೂರ್ವಿ. ಹೌದು ಪದ್ಮಿನಿ, ಪೂರ್ವಿನ ಚಂದುಲಾಲ್ ಅವರು ಮನೆ ಸೊಸೆ ಮಾಡ್ಕೋತೀವಿ ಅಂತಿದ್ದಾರೆ. ನಿಜವಾಗ್ಲೂ ನಾವೇ ಹುಡುಕಿದಿದ್ರು ಇಷ್ಟು ಒಳ್ಳೆ ಸಂಬಂಧ ಸಿಗ್ತಿರ್ಲಿಲ್ಲ. ಅವರು ಆಗರ್ಭ ಶ್ರೀಮಂತರು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಅವ್ರನ್ನ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಜನ. ನಮ್ಮ ಪೂರ್ವಿನಂತೂ ಅವರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದು ಅಲ್ಲದೆ ಪೂರ್ವಿನ ಓದಿಸ್ತೀನಿ ಅಂತಾನೂ ಹೇಳ್ತಿದ್ದಾರೆ. ಇದಕ್ಕೆ ನೀನೇನು ಹೇಳ್ತೀಯಾ? ಪೂರ್ವಿನ ಸೊಸೆ ಮಾಡ್ಕೊತಾರಂತ? ಅಲ್ಲ ಅಮ್ಮಾಜಿ, ಪೂರ್ವಿಗೆ ಮದುವೆ ಇನ್ನು 2 ವರ್ಷ ಬಿಟ್ಟು ಮದುವೆ ಮಾಡಲೇಬೇಕಲ್ವಾ? ಈಗಲೇ ಮಾಡಿದ್ರಾಯ್ತು. ಹಾಗಂತ ನಿಂತ ಕಾಲಿನಲ್ಲೇ ಒಪ್ಕೊಳ್ಳಿ ಅವಳು ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಪೂರ್ವಿ ಆ ಹುಡುಗನ ಹತ್ರ ಸುಮ್ಮನೆ ಮಾತಾಡೋದಕ್ಕೂ ಈ ಹುಡುಗ ತನ್ನ ಗಂಡನಾಗೋದಕ್ಕೆ ಯೋಗ್ಯ ನಿಧಾನ ಅಂತ ಯೋಚನೆ ಮಾಡಿ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ.
ಅದಕ್ಕೆ ಸ್ವಲ್ಪ ಟೈಮು ತಗೊಳುತ್ತೆ. ಆದರೆ ನಾನು ಗ್ಯಾರಂಟಿ ಕೊಡ್ತೀನಿ, ಆ ಹುಡುಗ ಮಾತ್ರ ಚಿನ್ನದಂಥ ಹುಡುಗ. ನಮ್ಮ ಪೂರ್ವಿಗೆ ಒಳ್ಳೆ ಜೋಡಿ ಆಗ್ತಾನೆ. ನಾಳೆ ನಿಮ್ಮ ಅಪ್ಪ ಅಮ್ಮನಿಗೆ ಮನೆಗೆ ಬರೋದಕ್ಕೆ ಹೇಳಿದ್ದೀನಿ. ಹಾಗೆ ಚಂದೂಲಾಲ್ ಫ್ಯಾಮಿಲಿನೂ ಮನೆಗೆ ಬರ್ತಾ ಇದ್ದಾರೆ. ಒಂದ್ಸರಿ ಹೆಣ್ಣು ಗಂಡು ನೋಡೋ ಶಾಸ್ತ್ರ ಆಗ್ಬಿಟ್ರೆ ಒಳ್ಳೇದಲ್ವಾ? ಆಗ್ಬಿಡ್ಲಿ, ಸರಿನಾ? ಏನಕ್ಕ ಇದು? ಆ ರಿಷಿನ ನಾನು ಮದುವೆ ಆಗ್ಬೇಕಾ? ಅಲ್ಲ, ಅವ್ರು ನನ್ನನ್ನು ನೋಡಿದ್ದೆ 2 ಸಲ. ಅಷ್ಟಕ್ಕೇನೆ ನನ್ನನ್ನು ಮದುವೆ ಆಗಬೇಕು ಅಂದ್ಕೊಂಡು ನಾಳೆ ಮಾತುಕತೆಗೆ ಬರ್ತಿದಾರ. ನಡೆದಿರೋ ಒಂದು ಮದುವೆಯಿಂದನೇ ನಾವು ಈಗಲೂ ಒದ್ದಾಡ್ತಾ ಇದ್ದೀವಿ. ಅಷ್ಟರಲ್ಲಿ ಇನ್ನೊಂದು ಮದುವೆ ಮಾತುಕತೆನಾ? ನಿನ್ಗೀಗಾಗಲೇ ಮದುವೆ ಆಗೈತೆ ಪೂರ್ವಿ. ಯಾವುದೇ ಕಾರಣಕ್ಕೂ ಇನ್ನೊಂದು ಮದುವೆ ಆಗಕ್ಕಿಲ್ಲ. ಅಕ್ಕ, ನಾನು ಹೇಳ್ತಿರೋದು ನನಗೆ ಮದುವೆ ಆಗೈತೆ ಅಂತ ಅಲ್ಲ. ನನ್ನ ಕುತ್ತಿಗೆಲಿ ಈ ತಾಳಿ ಇರುವಾಗ ನಾನು ನನ್ನ ಮದುವೆ ಬಗ್ಗೆ ಹೆಂಗೆ ಯೋಚನೆ ಮಾಡಲಿ? ಇಷ್ಟಕ್ಕೂ ನನಗೀಗಲೇ ಮದುವೆ ಎಲ್ಲ ಬೇಡ, ನಾನು ಓದಬೇಕು. ಪೂರ್ವಿ, ನೀನು ಓದು. ನಿನ್ನ ಕನಸೇನಿದ್ರು ಅದನ್ನ ನನಸು ಮಾಡ್ಕೊ. ಆದರೆ ನೀನು ಯಾರ ಜೊತೆ ಮದುವೆ ಆಗಬೇಕು, ನೀನು ಯಾರ ಜೊತೆ ಬದುಕಬೇಕು ಅನ್ನೋದು ಅದ್ಯಾವ್ರು ನಿರ್ಧಾರ ಮಾಡಾಗೈತೆ. ಅದನ್ನು ಒಪ್ಕೊಳ್ಳೋದಷ್ಟೇ ಬಾಕಿ ಇರೋದೀಗ. ನೀನೇನು ಹೆದರು ಬೇಡ. ನಾಳೆ ಯಾವ ಮದುವೆ ಮಾತುಕತೆನೂ ಆಗಕ್ಕೆ ನಾನು ಬಿಡೋಕ್ಕಿಲ್ಲ. ಹೆಂಗಕ್ಕ ಇದನ್ನೆಲ್ಲ ತಡಿತೀಯಾ? ಅದೇ ಅರ್ಥ ಆಗ್ತಿಲ್ಲ ಪೂರ್ವಿ. ನಂದನ್ ಅವ್ರ ಹತ್ರ ಹೇಳೋಣ ಅಂದರೆ ಅವರು ಕೋಪ ಮಾಡ್ಕೊಂಡವ್ರೆ. ಅಮ್ಮಾಜಿ ಹೇಳಿದ್ರಲ್ಲ ಅಪ್ಪಯ್ಯ ಅವ್ವ ಬರ್ತಾರೆ ಅಂತ. ಅಪ್ಪಯ್ಯಂಗೆ ಪೂರ್ವಿ ಇನ್ನೂ ಚಿಕ್ಕವಳು, ಈಗಲೇ ಮದುವೆ ಬೇಡ ಅಂತ ಹೇಳ್ಬಿಡ್ಲಾ? ಅಪ್ಪಯ್ಯನ ಹಿಂಗಾರ ಮಾಡಿ ಒಪ್ಪಿಸ್ತೀನಿ ಇರು. ಪತ್ತು ಫೋನ್ ಮಾಡ್ತಾ ಅವಳೆ. ನಾನು ಅನ್ಕೊಂಡಂಗೆ ಏನೋ ನಡ್ತೈತೆ. ಇವಳ ಹತ್ರ ಮಾತಾಡಿ ವಿಷಯ ಏನಂತ ಸರಿಯಾಗಿ ಕೇಳಿ ತಿಳ್ಕೋಬೇಕು. ಯಾರು ರುಸಿ? ಪದ್ದುನಾ? ಓ, ಆ ವಿಷಯ ಹೇಳೋಕ್ಕೆ ಈಗ ಫೋನ್ ಮಾಡಿರ್ಬೇಕು. ಮಾತಾಡು. ಪತ್ತು ಅಲ್ಲ ಅದಕ್ಕೆವಾ, ಬೇರೆ ಯಾರೋ. ಅಯ್ಯ, ನಾನು ಪದ್ದು ಅನ್ಕೊಂಡೆ. ಸರಿ, ಅಡುಗೆ ತಯಾರಾಗೈತೆ. ನಿಮ್ಮ ಅಣ್ಣಯ್ಯ ಅರಳಿ ಮರದ ತಾವಳೆ ಕೂತಿರ್ಬೇಕು. ನಾನು ಹೋಗಿ ಕರ್ಕೊ ಬಂದ್ಬಿಡ್ತೀನಿ. ನಿನ್ನ ಪಾವನಿನೇ. ಹಲೋ ಪದ್ದು. ಅಲ್ಲೋ ಅತ್ಯವ, ಇಲ್ಲೊಂದು ಎಡವಟ್ಟಾಗ್ತೈತೆ. ನಿಮಗೂ ಗೊತ್ತಿರ್ಬೋದೇನೋ. ಅಮ್ಮಾಜಿ ಫೋನ್ ಮಾಡಿ ಅದೇನು ಸರ್ಪ್ರೈಸು ಅಂದ್ರು ಕಣವ. ಆದ್ರೆ ಅದೇನು ಅಂತ ಗೊತ್ತಾಗ್ಲಿಲ್ಲ. ಏನಾಯ್ತವ? ಪೂರ್ವಿನ ಒಂದು ಹುಡುಗ ಇಷ್ಟಪಟ್ಟವನೆ. ಅವ್ರ ಅಪ್ಪ ಅಮ್ಮಾಜಿ ಹತ್ರ ಮಾತಾಡೋರೆ. ಅದಕ್ಕೆ ಅಪ್ಪ ಅವ್ವನು ಬರೋ ಕೇಳೋರೆ. ಪೂರ್ವಿ ಹೆಂಗೆ ಇನ್ನೊಂದು ಮದುವೆ ಆಗಕ್ಕೆ ಸಾಧ್ಯ ಆತ್ಯವ? ಅವ್ಳ ಕುತ್ತಿಗೆಗೆ ನಂದನ್ನೋರು ತಾಳಿ ಕಟ್ಟೋರಲ್ವಾ? ಹಿಂಗಾದ್ರೂ ಮಾಡಿದನ್ನ ತಡಿಬೇಕತ್ಯವ. ಇದಾ ವಿಷಯ ಒಳ್ಳೇದೇ ಆಯ್ತಲ್ಲ. ಏನಂದ್ರೆ ಏನು ಒಳ್ಳೇದತ್ಯವ? ನೋಡವ್ವ ಪದ್ದು, ಮದ್ವೆಲಿ ಏನ್ ನಡೀತೋ ಅದನ್ನ ನೀನು ಮರ್ತು ಬಿಡು. ಪೂರ್ವಿಗೆ ಸಂಬಂಧ ಬಂದಿರೋದು ಒಳ್ಳೆ ವಿಷಯನೇ. ಹುಡುಗ ಒಳ್ಳೆಯವನಾಗಿದ್ರೆ ಮದ್ವೆ ನಡೀಲಿ ಬಿಡು. ನೀನ್ ಇದನ್ನ ತಡಿಬೇಡ. ನೀನ್ ತಡಿಯಕ್ಕೆ ನಾ ಬಿಡಕ್ಕಿಲ್ಲ ಬಿಡು. ಗಂಡ ಹೆಂಡತಿ ಅನ್ನೋ ಈ ಸುಳ್ಳು ಸಂಬಂಧ ಮುರಿಬೇಕು. ಸತ್ಯನ ಒಪ್ಕೊಂಡು ನೀವು ಪೂರ್ವಿ ಜೀವನ ಶುರು ಮಾಡಬೇಕು. ಅಂದನವ್ರೆ, ನನ್ನ ಕ್ಷಮಿಸ್ಬಿಡಿ. ಆಗಲೇ ನಿಮ್ಮನ್ನ ನೋಯಿಸ್ಬಿಟ್ಟೆ. ಆ ಥರ ಮಾತಾಡಬಾರ್ದಾಗಿತ್ತು. ನನ್ನ ತಪ್ಪಿನರ್ಗೂ ನನಗಾಗಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ನೀವು ನನ್ನ ಕ್ಷಮಿಸಿದ್ದೀನಿ ಅನ್ನೋವರೆಗೂ ನಾನು ಸಾರಿ ಕೇಳ್ತಾನೆ ಇರ್ತೀನಿ. ಸಾರಿ 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 ಸಾರಿ. ಅಮ್ಮ ತಾಯಿ, ನಿನ್ನ ಬೈಕ್ ಸ್ವಲ್ಪ ಬೀಗ ಹಾಕೋ. ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಮತ್ತೆ. ಸರಿ,
ಆದರೆ ಇನ್ನೊಂದು ಸಲ ಅಂತ ಮಾತಾಡಬೇಡ. ನೋಡಿ ನಂದನ್ ಅವರೇ, ನೀವು ನನ್ನ ತುಂಬ ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತೈತೆ. ಆದರೆ ನಿಮ್ಮ ಪ್ರೀತಿಗೆ ನಾನು ವಾಪಸ್ ಪ್ರೀತಿ ಕೊಡೋಕ್ಕಾಗದಿದ್ರು ದ್ರೋಹ ಅಂತೂ ಕೊಡೋಕ್ಕಿಲ್ಲ. ನಿಮಗೆ ಪೂರ್ವಿಗೆ ನ್ಯಾಯ ಸಿಗಂಗಾಗಬೇಕು, ಅದೇ ನನ್ನ ಉದ್ದೇಶ. ಆದರೆ ಈಗ ನೋಡಿ, ಪೂರ್ವಿಗೆ ಅನ್ಯಾಯ ಆಗ್ತೈತೆ. ಏನಾಯ್ತು ಅವಳಿಗೆ? ಪೂರ್ವಿನ ಚಂದುಲಾಲ್ ಅವರು ಮನೆ ಸೊಸೆ ಮಾಡ್ಕೋತೀವಿ ಅಂತಿದ್ದಾರೆ. ನಾಳೆ ನಿಮ್ಮ ಅಪ್ಪ ಅಮ್ಮನಿಗೆ ಮನೆಗೆ ಬರೋದಕ್ಕೆ ಹೇಳಿದ್ದೀನಿ. ಹಾಗೆ ಚಂದುಲಾಲ್ ಫ್ಯಾಮಿಲಿನೂ ಮನೆಗೆ ಬರ್ತಾ ಇದ್ದಾರೆ. ಒಂದ್ಸರಿ ಹೆಣ್ಣು ಗಂಡು ನೋಡೋ ಶಾಸ್ತ್ರ ಆಗ್ಬಿಟ್ರೆ ಒಳ್ಳೇದಲ್ವಾ? ನಿಜನಾ? ರಿಷಿ ಪೂರ್ವಿನ ಇಷ್ಟಪಟ್ಟಿದ್ದಾನ? ನಾಳೆನೇ ಅವ್ರ ಮನೆಗೆ ಬರ್ತಿದ್ದಾರೆ, ಮತ್ತು ಅಪ್ಪಯ್ಯ ಅವ್ವನೂ ಬರ್ತಾವ್ರೆ. ನಾಳೆ ಮದುವೆ ಮಾತುಕತೆ ನಡಿಬಾರ್ದು. ಏನಾದರೂ ಮಾಡಿ ನಿಲ್ಲಿಸಿ ನಂದನ್ ಅವರೇ. ಆಗ್ತಿರೋ ಒಳ್ಳೆ ಕೆಲಸನ ಯಾಕೆ ತಡಿಬೇಕು ಪದ್ಮಿನಿ? ಪೂರ್ವಿಗೆ ಇಷ್ಟ ಇದ್ರೆ ಹುಡುಗನ ಮದುವೆ ಆಗಲಿ ಬಿಡು. ಇದರಿಂದ ನಮ್ಮ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ನೀವು ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಪೂರ್ವಿ ಹೆಂಗೆ ರಿಷಿನ ಮದುವೆ ಆಗಕ್ಕೈತದೆ? ಪೂರ್ವಿಗೆ ನೀವು ತಾಳಿ ಕಟ್ಟಿದ್ದೀರಾ ನಂದನ್ ಅವರೇ. ಅದಕ್ಕೆ ಏನು? ನಾನು ಪೂರ್ವಿ ಒಟ್ಟಿಗೆ ಜೀವನ ಮಾಡಬೇಕಾ? ಅದಾಗಲ್ಲ ಅಂತ ಹೇಳಿಲ್ಲ ನಿನಗೆ? ಏನು ನಾವು 3 ಜನ ಲೈಫ್ ಲಾಂಗ್ ಹಿಂಗೆ ಇರಬೇಕಾ ಪದ್ಮಿನಿ? ಇಲ್ಲ, ನಾವು ನಮ್ಮ ದಾರಿನ ನೋಡ್ಕೋಬೇಕು. ಪೂರ್ವಿಗೆ ಅವಳದೇ ಆದ ಜೀವನ ಇದೆ, ಅದನ್ನ ನೋಡಿ ಕಟ್ಕೊಳ್ಳಿ. ಅದಕ್ಕೆ ಯಾಕೆ ನಾವು ಅಡ್ಗಾಲ್ ಹಾಕಬೇಕು? ಪೂರ್ವಿ ಜೀವನ ಸೆಟ್ಲ್ ಆದರೆ ನಾನು ನೀನು ಹಾಯಾಗಿ ಬದುಕ್ಬೋದು ಪದ್ಮಿನಿ. ಇದನ್ನು ನಾನಂತೂ ತಡೆಯಲ್ಲ. ಅಯ್ಯೋ, ನಂದನ್ ಅವರು ಹಿಂಗೆ ಹೇಳ್ಬಿಟ್ರಲ್ಲ. ಅತ್ಯವನು ನನ್ನ ಸಹಾಯಕ್ಕೆ ಬರಲಿಲ್ಲ. ನಾನೀಗೇನು ಮಾಡಲಿ?